ಇವತ್ತು ಭಾರತ ಜಗತ್ತಿಗೆ ಹೊಸ ದಿಕ್ಕು ತೋರಿಸುವಲ್ಲಿ ತನ್ನ ಮಹತ್ವದ ಕೊಡುಗೆಯನ್ನು ನೀಡ್ತಾ ಇದೆ. ಇಂದಿನ ದಿನಗಳಲ್ಲಿ ಜಗತ್ತಿನ ಅನೇಕ ದೇಶಗಳ ರಾಜಕೀಯದಲ್ಲಿ ಭಾರತೀಯ ಮೂಲದವರ ಪ್ರಭಾವ ಇದೆ. ಇಂಗ್ಲೆಂಡ್ನಿಂದ ಅಮೆರಿಕದವರೆಗೆ ಅನೇಕ ದೇಶಗಳಲ್ಲಿ ಭಾರತೀಯ ಮೂಲದ ಜನರು ವಿಜಯ ಪತಾಕೆಯನ್ನು ಹಾರಿಸಿದ್ದಾರೆ. ಇದನ್ನು ಇತ್ತೀಚಿನ ದಿನಗಳಲ್ಲಿ ಬ್ರಿಟನ್ನಲ್ಲಿ ನಡೆದ ಚುನಾವಣೆಯಿಂದಲೂ ಅರ್ಥ ಮಾಡಿಕೊಳ್ಬಹುದು. ಈ ಬಾರಿ ಬ್ರಿಟನ್ನ ಚುನಾವಣೆಯಲ್ಲಿ ಭಾರತೀಯ ಮೂಲದ 107 ಮಂದಿ ಸ್ಪರ್ಧಿಸಿದ್ರು. ಅವರಲ್ಲಿ ದಾಖಲೆಯ 26 ಮಂದಿ ಜಯಶಾಲಿಯಾಗಿದ್ದಾರೆ. ಅಮೆರಿಕದಲ್ಲಿಯೂ ಭಾರತೀಯ ಮೂಲದವರು ಅದ್ಭುತ ಸಾಧನೆ ಮಾಡ್ತಾ ಇದ್ದಾರೆ. ಹಾಗೆಯೇ ರಾಜಕೀಯದಲ್ಲಿ ಭಾರತೀಯರು ತಮ್ಮ ಪ್ರಭಾವವನ್ನು ಹರಡ್ತಾ ಇರುವ ಅನೇಕ ದೇಶಗಳಿವೆ. ವಿದೇಶದಲ್ಲಿ ಭಾರತೀಯರ ಪ್ರಭಾವ ಹೇಗಿದೆ, ಯಾವ ಯಾವ ದೇಶಗಳಲ್ಲಿ ಭಾರತೀಯರ ಪ್ರಭಾವ ಹೆಚ್ಚಿದೆ ಅನ್ನೋದರ ಬಗ್ಗೆ ಇವತ್ತು ನಾವು ವಿವರವಾಗಿ ನೋಡೋಣ. ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದಿರುವ ಕೆಲವು ಪ್ರಮುಖ ಭಾರತೀಯ ಮೂಲದವರ ಬಗ್ಗೆಗೂ ತಿಳಿಯೋಣ. ನಮಸ್ಕಾರ, ಋತಂ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಾ ವಾರದ ವಿಚಾರ. ವಿದೇಶದ ರಾಜಕೀಯದಲ್ಲಿ ಭಾರತೀಯ ಮೂಲದ ನಾಯಕರು ತ್ವರಿತವಾಗಿ ಎತ್ತರಕ್ಕೆ ಏರ್ತಿದ್ದಾರೆ. ಅಮೆರಿಕ, ಬ್ರಿಟನ್, ಕೆನಡಾ, ಸಿಂಗಾಪುರ, ಆಸ್ಟ್ರೇಲಿಯಾ ಸೇರಿದ ಹಾಗೆ ಅನೇಕ ಆಫ್ರಿಕನ್ ಮತ್ತು ಏಷ್ಯನ್ ದೇಶಗಳಲ್ಲಿ ಭಾರತೀಯ ಮೂಲದ ನಾಯಕರ ಪ್ರಭಾವವನ್ನು ನೋಡಬಹುದು. ಮಾಹಿತಿಯ ಪ್ರಕಾರ ವಿದೇಶಗಳ ಸರ್ಕಾರಗಳಲ್ಲಿ 200ಕ್ಕಿಂತ ಹೆಚ್ಚು ಭಾರತೀಯ ಮೂಲದ ವ್ಯಕ್ತಿಗಳು ಸಚಿವ ಸ್ಥಾನವನ್ನು ಹೊಂದಿದ್ದಾರೆ. ಈ 200 ಜನರು ಜಗತ್ತಿನ 15 ದೇಶಗಳಲ್ಲಿ ಸಾರ್ವಜನಿಕ ಸೇವೆಯ ಅತ್ಯುನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮೊದಲಿಗೆ ಬ್ರಿಟನ್ ರಾಜಕೀಯದಲ್ಲಿ ಭಾರತೀಯರ ಪ್ರಭಾವದ ಬಗ್ಗೆ ನೋಡೋಣ. ಜುಲೈ 5ರಂದು ಬ್ರಿಟನ್ ಚುನಾವಣಾ ಫಲಿತಾಂಶಗಳು ಪ್ರಕಟವಾದವು. 14 ವರ್ಷಗಳ ನಂತರ ಲೇಬರ್ ಪಾರ್ಟಿ ಅಧಿಕಾರಕ್ಕೆ ಮರಳಿ 650ರಲ್ಲಿ 412 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತು. ಬ್ರಿಟನ್ಗೆ ಹೊಸ ಪ್ರಧಾನಮಂತ್ರಿ ಕೂಡ ದೊರೆತಿದ್ದಾರೆ. ಕೀರ್ ಸ್ಟಾರ್ಮರ್ ಬ್ರಿಟನ್ನ 58ನೇ ಪ್ರಧಾನಮಂತ್ರಿ ಆಗಿದ್ದಾರೆ. ಇದೆಲ್ಲಕ್ಕೂ ಮಿಗಿಲಾಗಿ ರೋಚಕ ಸಂಗತಿ ಏನಂದ್ರೆ, ಈ ಚುನಾವಣೆಯಲ್ಲಿ ಇಂಗ್ಲೆಂಡ್ ಜನತೆ ಭಾರತೀಯ ಮೂಲದ ನಾಯಕರ ಮೇಲೆ ತುಂಬಾ ವಿಶ್ವಾಸವನ್ನ ತೋರಿಸಿದ್ದಾರೆ. ಈ ಬಾರಿ 26 ಭಾರತೀಯರು ಬ್ರಿಟನ್ನಲ್ಲಿ ಗೆಲುವು ಸಾಧಿಸಿದ್ದಾರೆ. ಇದು ಹಿಂದಿನ ಬಾರಿಗಿಂತ 11 ಹೆಚ್ಚು. ಅಂದ್ರೆ ಹಿಂದಿನ ಸಲ ಬ್ರಿಟನ್ ಸಂಸತ್ತಿನಲ್ಲಿ 15 ಮಂದಿ ಭಾರತೀಯ ಮೂಲದ ಸದಸ್ಯರು ಇದ್ರು. ಇದಲ್ಲದೆ ಈ ಬಾರಿ 107 ಭಾರತೀಯ ಮೂಲದ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿ ಇದ್ರು. ಇದು ಬ್ರಿಟನ್ನ ರಾಜಕೀಯದಲ್ಲಿ ಭಾರತೀಯ ಮೂಲದವರ ಸ್ಪರ್ಧಾ ಸಂಖ್ಯೆ ಹೆಚ್ಚುತ್ತಾ ಇದೆ, ಮಾತ್ರ ಅಲ್ಲ ಜನರ ಆದರಣೆಯು ಅವರಿಗೆ ಸಿಗ್ತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿಸ್ತಾ ಇದೆ. ಒಂದು ಕಾಲ ಇತ್ತು, ಗ್ರೇಟೆಸ್ಟ್ ಬ್ರಿಟನ್ ಅಂತಲೇ ಕರೀತಾ ಇದ್ದಂತಹ ಚರ್ಚಿಲ್ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತರೆ ಅಧಿಕಾರವು ದುಷ್ಟ, ಕಳಪೆ ಮತ್ತು ಕಳ್ಳರ ಕೈಗೆ ಹೋಗುತ್ತೆ ಅಂತ ಹೇಳಿದ್ರು. ಜೊತೆಗೆ ಚರ್ಚಿಲ್ ಭಾರತೀಯ ರಾಜಕಾರಣಿಗಳನ್ನ ದ್ವಿತೀಯ ದರ್ಜೆಯವರು ಮತ್ತು ವೃತ್ತಿಪರವಾಗಿ ದುರ್ಬಲರು ಅಂತ ಕರೆದಿದ್ರು. ಇವತ್ತು ಅವರ ಮಹಾನ್ ದೇಶದ ರಾಜಕೀಯದಲ್ಲಿ ಭಾರತೀಯರು ಅದ್ಭುತ ಸಾಧನೆ ಮಾಡ್ತಾ ಇದ್ದಾರೆ. 2022ರಲ್ಲಿ ಅವರ ದೇಶದ ಪ್ರಧಾನಿಯಾಗಿ ಭಾರತೀಯ ಮೂಲದ ರಿಷಿ ಸುನಕ್ ಇದ್ರು. ಈ ಬಾರಿ ರಿಷಿ ಸುನಕ್ ನೇತೃತ್ವದ ಕನ್ಸರ್ವೇಟಿವ್ ಪಕ್ಷ ಭಾರಿ ಸೋಲು ಅನುಭವಿಸಿದೆ. ಆದರೂ ಕೂಡ ಸುನಕ್ ತಮ್ಮ ಸ್ಥಾನದಿಂದ ಗೆಲುವು ಸಾಧಿಸಿದ್ದಾರೆ. ಸುನಕ್ ಹೊರತುಪಡಿಸಿ ಇತರ 25 ಮಂದಿ ಭಾರತೀಯ ಮೂಲದ ಸಂಸದರು ಆಯ್ಕೆಯಾಗಿದ್ದಾರೆ. ಪ್ರೀತ್ ಕೌರ್ ಗಿಲ್ ಬರ್ಮಿಂಗ್ಹಮ್ ಎಜಬಾಸ್ಟನ್ ಸ್ಥಾನದಿಂದ ಲೇಬರ್ ಪಾರ್ಟಿಯ ಪ್ರೀತ್ ಕೌರ್ ಗಿಲ್ ಗೆಲುವು ಸಾಧಿಸಿದ್ದಾರೆ. ಪ್ರೀತ್ ಕೌರ್ ಗಿಲ್ 44.3% 16,599 ಮತಗಳನ್ನು ಪಡೆದಿದ್ದಾರೆ. ಎರಡನೇ ಸ್ಥಾನದಲ್ಲಿದ್ದ ಕನ್ಸರ್ವೇಟಿವ್ ಅಭ್ಯರ್ಥಿ ಅಶ್ವಿರಾ ಸಂಘ 8,231 ಮತಗಳನ್ನು ಪಡೆದರು. ಇವರಿಬ್ಬರ ಮಧ್ಯೆ 8,000ಕ್ಕಿಂತಲೂ ಹೆಚ್ಚು ಮತಗಳ ಅಂತರ ಇತ್ತು. ಪ್ರೀತಿ ಪಟೇಲ್ ತಮ್ಮ ವಿಥಮ್ ಅಂದರೆ ಎಸೆಕ್ಸ್ ಸ್ಥಾನವನ್ನು ಯಶಸ್ವಿಯಾಗಿ ಉಳಿಸಿಕೊಂಡಿದ್ದಾರೆ. ಅವರು 37.2% ಮತಗಳನ್ನು ಪಡೆದು ಲೇಬರ್ ಪಕ್ಷದ ಅಭ್ಯರ್ಥಿಯನ್ನು ಹಿಂದೆಕ್ಕಿದ್ದಾರೆ. ಗುಜರಾತಿ ಮೂಲದ ರಾಜಕಾರಣಿಯಾದ ಇವರು 2019ರಿಂದ 2022ರವರೆಗೆ ಬ್ರಿಟನ್ ಗೃಹ ಸಚಿವೆಯಾಗಿದ್ದರು. ಗಗನ್ ಮೊಹಿಂದ್ರಾ ಲೇಬರ್ ಪಕ್ಷದ ಭಾರೀ ಗೆಲುವಿನ ನಡುವೆಯೂ ಸೌತ್ ವೆಸ್ಟ್ ಹರ್ಟ್ಸ್ ಕನ್ಸರ್ವೇಟಿವ್ ಅಭ್ಯರ್ಥಿ ಗಗನ್ ಮೊಹಿಂದ್ರಾ ಅವರನ್ನ ಮತ್ತೆ ಆಯ್ಕೆ ಮಾಡಿದೆ. ಗಗನ್ ಮೊಹಿಂದ್ರಾ 16,458 ಮತಗಳೊಂದಿಗೆ ಗೆಲುವು ಸಾಧಿಸಿದ್ದಾರೆ. ಲಿಬರಲ್ ಡೆಮೊಕ್ರಾಟ್ ಸ್ಯಾಲಿ ಸೆಮಿಂಗ್ಟನ್ 12,002 ಮತಗಳೊಂದಿಗೆ ಎರಡನೇ ಸ್ಥಾನದಲ್ಲಿದ್ದರು. ಲೇಬರ್ ಪಕ್ಷದ ಅಲೆಕ್ಸ್ ಸುಫಿಟ್ 9,637 ಮತಗಳೊಂದಿಗೆ ಮೂರನೇ ಸ್ಥಾನದಲ್ಲಿದ್ದರು.
ಕನಿಷ್ಕಾ ನಾರಾಯಣ್. ಲೇಬರ್ ಪಕ್ಷದ ಕನಿಷ್ಕಾ ನಾರಾಯಣ್ ಅವರು ಅಲನ್ ಕೇರ್ನ್ಸ್ ಅವರನ್ನ ಸೋಲಿಸಿ ವೆಲ್ಶ್ನ ಸಂಸದರಾಗಿದ್ದಾರೆ. ಕನಿಷ್ಕಾ ನಾರಾಯಣ್ ಭಾರತದಲ್ಲಿ ಜನಿಸಿದ್ರು ಮತ್ತು ತಮ್ಮ 12ನೇ ವಯಸ್ಸಿನಲ್ಲಿ ಕಾರ್ಡಿಫ್ಗೆ ಹೋದ್ರು. ಅವರು ವಿದ್ಯಾರ್ಥಿ ವೇತನದ ಮೇಲೆ ಈಟನ್ಗೆ ಹೋದ್ರು. ಸಿವಿಲ್ ಸರ್ವೆಂಟ್ ಆಗುವ ಮೊದಲು ಅವರು ಆಕ್ಸ್ಫರ್ಡ್ ಮತ್ತು ಸ್ಟ್ಯಾನ್ಫೋರ್ಡ್ನಲ್ಲಿ ಓದಿದ್ದಾರೆ. ನವೀಂದು ಮಿಶ್ರಾ. ಸ್ಟಾಕ್ಫೋರ್ಡ್ನಿಂದ ಲೇಬರ್ ಪಕ್ಷದ ಪ್ರಾತಿನಿಧ್ಯ ವಹಿಸ್ತಾ ಇರುವ ಪ್ರಸ್ತುತ ಸಂಸದ ನವೀಂದು ಮಿಶ್ರಾ ತಮ್ಮ ಸ್ಥಾನದಿಂದ ಗೆಲುವು ಸಾಧಿಸಿದ್ದಾರೆ. ನವೀಂದು ಮಿಶ್ರಾ 21,787 ಮತಗಳನ್ನು ಪಡೆದಿದ್ದಾರೆ. 2019ರಲ್ಲಿ ಮೊದಲು ಸ್ಟಾಕ್ಫೋರ್ಡ್ ಸ್ಥಾನವನ್ನು ಗೆದ್ದ ನಂತರ ಅವರಿಗೆ ಈ ಚುನಾವಣಾ ಕ್ಷೇತ್ರವನ್ನು ಮತ್ತೆ ಪ್ರತಿನಿಧಿಸುವ ಅವಕಾಶ ದೊರಕಿದೆ. ಲೀಸಾ ನಂದಿ. ಲೇಬರ್ ಪಕ್ಷದ ಸದಸ್ಯೆ ಲೀಸಾ ನಂದಿ 19,401 ಮತಗಳೊಂದಿಗೆ ತಮ್ಮ ವಿಗನ್ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ. ಇದು 2014ರಿಂದ ಅವರ ಕೈಯಲ್ಲೇ ಇದೆ. ರಿಫಾರ್ಮ್ ಯುಕೆಯ ಅಭ್ಯರ್ಥಿ ಆಂಡಿ ಡಾಬರ್ 9,852 ಮತಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದರು. ಕನ್ಸರ್ವೇಟಿವ್ ಅಭ್ಯರ್ಥಿ ಹೆನ್ರಿ ಮಿಡ್ಸನ್ ಕೇವಲ 4,310 ಮತಗಳನ್ನು ಪಡೆದರು. ಸುಯೆಲಾ ಬ್ರಿವರ್ಮನ್. ಭಾರತೀಯ ಮೂಲದ ಸುಯೆಲಾ ಅವರು ಫರೆಹ್ಯಾಮ್ ಮತ್ತು ವಾಟರ್ಲೂವಿಲ್ಲೆ ಸ್ಥಾನಗಳಿಂದ ಗೆದ್ದಿದ್ದಾರೆ. ಈ ಹಿಂದೆ ಅವರು ಲಂಡನ್ನ ಪೊಲೀಸರು ಪ್ಯಾಲೆಸ್ತೀನ್ ಬೆಂಬಲಿಗಳಾಗಿದ್ದಾರೆ ಅಂತ ಆರೋಪಿಸಿದ ನಂತರ ಬ್ರಿಟನ್ ಪ್ರಧಾನಮಂತ್ರಿ ರಿಷಿ ಸುನಾಕ್ ಅವರನ್ನ ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಿದರು. ಶಿವಾನಿ ರಾಜಾ. ಶಿವಾನಿ ರಾಜಾ ಲೇಬರ್ ಪಕ್ಷದಿಂದ ಲಿಸೆಸ್ಟರ್ ಈಸ್ಟ್ ಸ್ಥಾನವನ್ನು ಗೆದ್ದು ಬ್ರಿಟನ್ನ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಸ್ಪರ್ಧೆಯಲ್ಲಿ ಮಾಜಿ ಸಂಸದ ಕ್ಲೋಡ್ ವೆಬ್ಬೆ ಮತ್ತು ಕೀತ್ ವಾಜ್ ಜೊತೆಗೆ ಪ್ರಬಲ ಅಭ್ಯರ್ಥಿಗಳು ಕೂಡ ಇದ್ದರು. ಶಿವಾನಿ ರಾಜಾ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ತನುಮನ್ಜೀತ್ ಸಿಂಗ್ ಢೇಸಿ. ಸಿಖ್ ನಾಯಕ ತನುಮನ್ಜೀತ್ ಸಿಂಗ್ ಮತ್ತೆ ಸ್ಲೋ ಸ್ಥಾನದಿಂದ ಸಂಸದರಾಗಿದ್ದಾರೆ. ಅವರು ಲೇಬರ್ ಪಕ್ಷದ ಸಂಸದ. ತನುಮನ್ಜೀತ್ ಸಿಂಗ್ ಬ್ರಿಟಿಷ್ ಸಂಸತ್ತಿನಲ್ಲಿ ಪಗಡಿ ಧರಿಸಿದ ಮೊದಲ ಸಿಖ್ ಸಂಸದರಾಗಿದ್ದಾರೆ. ಹೀಗೆ ಬ್ರಿಟನ್ನಲ್ಲಿ ಭಾರತೀಯ ಮೂಲದ ಬಹುತೇಕ ಅಭ್ಯರ್ಥಿಗಳು ಲೇಬರ್ ಪಕ್ಷದಿಂದ ಗೆದ್ದಿರೋದು ಸ್ಪಷ್ಟವಾಗಿದೆ. ಇದೇ ಲೇಬರ್ ಪಕ್ಷ ಮೊದಲಿಗೆ ಭಾರತವನ್ನು ಹಲವು ರಂಗಗಳಲ್ಲಿ ಟೀಕಿಸ್ತಾ ಇತ್ತು. ಆದರೆ ಕೆಲವು ಸಮಯದಿಂದ ಭಾರತದ ಕಡೆಗೆ ಲೇಬರ್ ಪಾರ್ಟಿಯ ಒಲವು ಹೆಚ್ಚಿದೆ. ಅಮೆರಿಕದಲ್ಲಿ ಭಾರತೀಯರ ಪ್ರಭಾವ. ಬ್ರಿಟನ್ ಹೊರತುಪಡಿಸಿ ಅನೇಕ ದೇಶಗಳಲ್ಲಿ ಭಾರತೀಯರು ಗೆಲುವು ಸಾಧಿಸಿ ಪ್ರಮುಖ ಹುದ್ದೆಗಳನ್ನು ಹಿಡಿದಿದ್ದಾರೆ. ಮೊದಲನೇದಾಗಿ ಜಗತ್ತಿನ ಶಕ್ತಿಶಾಲಿ ದೇಶ ಅಮೆರಿಕದಲ್ಲೇ ಹೇಳೋದಾದರೆ ಉಪಾಧ್ಯಕ್ಷೆಯಾಗಿ ಭಾರತೀಯ ಮೂಲದ ಅಮೆರಿಕದ ನಾಯಕಿ ಕಮಲಾ ಹ್ಯಾರಿಸ್ ಆಯ್ಕೆಯಾಗಿದ್ದಾರೆ. 2021ರಲ್ಲಿ ಹ್ಯಾರಿಸ್ 85 ನಿಮಿಷಗಳ ಕಾಲ ಅಮೆರಿಕದ ಅಧ್ಯಕ್ಷ ಸ್ಥಾನವನ್ನು ಕೂಡ ಪಡೆದಿದ್ದರು. ಅವರು ಅಮೆರಿಕದ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದ ಮೊದಲ ಭಾರತೀಯ ಮೂಲದ ನಾಯಕಿಯಾಗಿದ್ದಾರೆ. ಕಮಲಾ ಹ್ಯಾರಿಸ್ ಅವರ ತಾಯಿ ಭಾರತದಲ್ಲಿ ಜನಿಸಿದ್ದು, ತಂದೆ ಜಮೈಕಾದಲ್ಲಿ ಜನಿಸಿದವರು. ಇವರಲ್ಲದೆ ಇನ್ನೂ 10 ಭಾರತೀಯ ಮೂಲದ ಅಮೆರಿಕದವರು ಸ್ಥಳೀಯ ಮತ್ತು ರಾಜ್ಯ ಮಟ್ಟದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಇವರಲ್ಲಿ ಬಹಳಷ್ಟು ಮಂದಿ ಡೆಮೊಕ್ರಾಟ್ ಪಕ್ಷಕ್ಕೆ ಸೇರಿದವರು. ಈ ಗೆಲುವು ಅಮೆರಿಕದ ರಾಜಕೀಯದಲ್ಲಿ ಭಾರತೀಯ ಸಮುದಾಯದ ಪ್ರಭಾವವನ್ನು ತೋರಿಸುತ್ತೆ. ಈ ವರ್ಷದ ಅಮೆರಿಕದ ಚುನಾವಣೆಯಲ್ಲೂ ಕೂಡ ಭಾರತೀಯರ ಪ್ರಭಾವ ಇನ್ನಷ್ಟು ಹೆಚ್ಚಲಿದೆ ಅಂತ ತಜ್ಞರು ಭಾವಿಸುತ್ತಿದ್ದಾರೆ. ಮಾರಿಷಸ್ನಲ್ಲಿ ಭಾರತೀಯ ಮೂಲದ ಪ್ರಧಾನಮಂತ್ರಿ. ಮಾರಿಷಸ್ಸಿನ ಪ್ರಧಾನಮಂತ್ರಿ ಭಾರತೀಯ ಮೂಲದವರಾಗಿದ್ದಾರೆ. ಮಾರಿಷಸ್ಸಿನ ಪ್ರಧಾನಮಂತ್ರಿ ಪ್ರವೀಂದ್ ಜಗನ್ನಾಥ ಭಾರತೀಯ ಮೂಲದವರು. ಅವರ ಮೂಲ ಬಿಹಾರಕ್ಕೆ ಸೇರಿದ್ದು. ಪ್ರವೀಂದ್ ಜಗನ್ನಾಥ ಅವರ ತಂದೆ ಅನಿರುದ್ಧ ಜಗನ್ನಾಥ ಕೂಡ ಮಾರಿಷಸ್ನ ಪ್ರಮುಖ ರಾಜಕಾರಣಿಗಳಲ್ಲಿ ಒಬ್ಬರು. ಅವರು ಮಾರಿಷಸ್ನ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಪ್ರಧಾನಮಂತ್ರಿ ಪ್ರವೀಂದ್ ಜಗನ್ನಾಥ ಕೆಲವು ಕಾಲದ ಹಿಂದೆ ವಾರಾಣಸಿಗೆ ಭೇಟಿ ನೀಡಿದ್ರು. ಹೀಗೆ ಅವರು ಆಗಾಗ ಭಾರತಕ್ಕೆ ಭೇಟಿ ನೀಡ್ತಾ ಇರ್ತಾರೆ. ಸಿಂಗಾಪುರದಲ್ಲಿ ಭಾರತೀಯ ಮೂಲದ ಅಧ್ಯಕ್ಷ. ಸಿಂಗಾಪುರದಲ್ಲಿ ಭಾರತೀಯರ ಪ್ರಭಾವ ಮುಂದುವರೆದಿದೆ. ಸಿಂಗಾಪುರದ ಜನತೆ ಥರ್ಮನ್ ಷಣ್ಮುಗರತ್ನಂ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಥರ್ಮನ್ ಷಣ್ಮುಗರತ್ನಂ ಭಾರತೀಯ ಮೂಲದ ನಾಯಕ. 70.4% ಮತಗಳನ್ನು ಪಡೆದು ಅವರು ಸುಲಭವಾಗಿ ಗೆಲುವು ಸಾಧಿಸಿದ್ರು. ಹಿಂದಿನ ಅಧ್ಯಕ್ಷೆ ಹಲಿಮಾ ಯಾಕೂಬ್ ಕೂಡ ಭಾರತೀಯ ಮೂಲದವರಾಗಿದ್ರು. ಹಲಿಮಾ ಯಾಕೂಬ್ ಅವರ ತಂದೆ ಭಾರತೀಯ ಮತ್ತು ತಾಯಿ ಮಲಯ ಮೂಲದವರಾಗಿದ್ರು. ಇದಲ್ಲದೆ ಹಲಿಮಾ ಯಾಕೂಬ್ ಅವರು ಅಲ್ಲಿನ ಮೊದಲ ಮಹಿಳಾ ಸಂಸತ್ ಅಧ್ಯಕ್ಷರಾಗಿದ್ರು. ಸೂರಿನಾಮ್ನ ಅಧ್ಯಕ್ಷರು ಭಾರತೀಯ ಮೂಲದವರು. ಸೂರಿನಾಮ್ನಲ್ಲೂ ಭಾರತೀಯ ಮೂಲದ ನಾಯಕರ ಪ್ರಭಾವ ಇದೆ. ಚಂದ್ರಿಕಾ ಪ್ರಸಾದ್ ಸಂತೋಖಿ ಲ್ಯಾಟಿನ್ ಅಮೆರಿಕಾ ದೇಶದ ಸೂರಿನಾಮ್ನ ಅಧ್ಯಕ್ಷರಾಗಿದ್ದಾರೆ. ಚಂದ್ರಿಕಾ ಪ್ರಸಾದ್ ಸಂತೋಖಿ ಅವರನ್ನ ಚಾನ್ ಸಂತೋಖಿ ಅಂತಲೂ ಕರೀತಾರೆ. ಅವರಿಗೆ ಭಾರತದ ಮೂಲವಿದೆ. ಕೆಲವು ವರದಿಗಳ ಪ್ರಕಾರ ಚಂದ್ರಿಕಾ ಪ್ರಸಾದ್ ಸಂತೋಖಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಭಾರತೀಯ ಮೂಲದ ಇರ್ಫಾನ್ ಅಲಿ ಗಯಾನಾ ಅಧ್ಯಕ್ಷ.
ಗಯಾನಾದ ಅಧ್ಯಕ್ಷ ಇರ್ಫಾನ್ ಅಲಿ ಭಾರತೀಯ ಮೂಲದವರು. ಕೆರಿಬಿಯನ್ ದೇಶ ಗಯಾನಾದ ಅಧ್ಯಕ್ಷರು 1980ರಲ್ಲಿ ಭಾರತೀಯ ಮೂಲದ ಕುಟುಂಬದಲ್ಲಿ ಜನಿಸಿದರು. ಸೆಷೆಲ್ಸ್ನ ಅಧ್ಯಕ್ಷ ಭಾರತೀಯ ಮೂಲದ ವಾವೆಲ್ ರಾಮ್ಕಲಾವನ್. ವಾವೆಲ್ ರಾಮ್ಕಲಾವನ್ ಭಾರತೀಯ ಮೂಲದ ಪ್ರಮುಖ ನಾಯಕರು. ಅವರು ಸೆಷೆಲ್ಸ್ನ ಅಧ್ಯಕ್ಷರಾಗಿದ್ದಾರೆ. ಅವರ ಮೂಲ ಬಿಹಾರ ರಾಜ್ಯಕ್ಕೆ ಸೇರಿದೆ. ವಾವೆಲ್ ರಾಮ್ಕಲಾವನ್ ಅವರ ತಂದೆ ಕಮ್ಮಾರ ಮತ್ತು ತಾಯಿ ಶಿಕ್ಷಕಿಯಾಗಿದ್ದರು. ಸೆಷೆಲ್ಸ್ ಅಧ್ಯಕ್ಷರ ಮೂಲ ಬಿಹಾರದ ಗೋಪಾಲ್ಗಂಜ್ಗೆ ಸೇರಿದ್ದು. 2021ರಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಅವರನ್ನು ಭಾರತದ ಪುತ್ರ ಅಂತ ಹೇಳಿದ್ರು. ಪೋರ್ಚುಗಲ್ನಲ್ಲೂ ಭಾರತೀಯ ಮೂಲದ ನಾಯಕರ ಪ್ರಭಾವ. ಭಾರತೀಯರು ಸಾಧನೆ ಮಾಡಿದ ದೇಶಗಳಲ್ಲಿ ಪೋರ್ಚುಗಲ್ ಕೂಡ ಸೇರಿದೆ. 2015ರಲ್ಲಿ ಅಂಟೋನಿಯೋ ಕೋಸ್ಟಾ ಪೋರ್ಚುಗಲ್ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಇತಿಹಾಸ ನಿರ್ಮಿಸಿದ್ರು. ಯುರೋಪ್ನಲ್ಲಿರುವ ಭಾರತೀಯ ಮೂಲದ ನಾಯಕರಲ್ಲಿ ಅವರ ಹೆಸರು ಪ್ರಮುಖವಾಗಿದೆ. ಅಂಟೋನಿಯೋ ಕೋಸ್ಟಾ ಅವರ ತಾತ ಗೋವಾ ನಿವಾಸಿಯಾಗಿದ್ದರು. ಐರ್ಲೆಂಡ್ನಲ್ಲಿ ಭಾರತೀಯ ಮೂಲದ ಸಚಿವರು. ಭಾರತೀಯ ಮೂಲದ ಲಿಯೋ ವರಾಡ್ಕರ್ ಐರ್ಲೆಂಡ್ನ ಪ್ರಮುಖ ನಾಯಕರು. ಅವರು ಪ್ರಸ್ತುತ ಸರ್ಕಾರದಲ್ಲಿ ಮಹತ್ವದ ಸಚಿವ ಸ್ಥಾನವನ್ನು ಹೊಂದಿದ್ದಾರೆ. 2017ರಿಂದ 2020ರವರೆಗೆ ಅವರು ಐರ್ಲೆಂಡ್ ರಕ್ಷಣಾ ಸಚಿವರಾಗಿದ್ದರು. ಲಿಯೋ ಅವರ ಜನ್ಮ ಡಬ್ಲಿನ್ನಲ್ಲಿ, ಆದರೆ ಅವರ ತಂದೆ ಅಶೋಕ ಜನಿಸಿದ್ದು ಮುಂಬೈಯಲ್ಲಿ. 1960ರ ದಶಕದಲ್ಲಿ ಲಿಯೋ ಅವರ ತಂದೆ UKಗೆ ಹೋಗಿದ್ರು. ಒಟ್ಟಾಗಿ ನೋಡಿದ್ರೆ ವಿದೇಶದ ರಾಜಕೀಯದಲ್ಲಿ ಭಾರತೀಯರ ಪ್ರಭಾವ ಹೆಚ್ಚಾಗಿದೆ. ಇದು ಮಾತ್ರ ಅಲ್ಲ, ವ್ಯಾಪಾರ, ವಿಜ್ಞಾನ, ವೈದ್ಯಕೀಯ ಮತ್ತು ಇತರ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯರು ಅದ್ಭುತವಾದ ಸಾಧನೆ ಮಾಡ್ತಾ ಇದ್ದಾರೆ. ಇವತ್ತಿನ ದೊಡ್ಡ ಟೆಕ್ ಕಂಪನಿಗಳ CEOಗಳು ಭಾರತೀಯ ಮೂಲದವರು. ಭಾರತೀಯ ವಿದೇಶ ವ್ಯವಹಾರಗಳ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ವಿಶ್ವದಾದ್ಯಂತ 3,20,00,000ಕ್ಕೂ ಹೆಚ್ಚು ಭಾರತೀಯ ಮೂಲದವರು ವಾಸಿಸ್ತಾ ಇದ್ದಾರೆ. ಹಾಗಾಗಿ ಇದು ಭಾರತ ಮತ್ತು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇದಿಷ್ಟು ಈ ವಾರದ ವಿಚಾರ. ಮುಂದಿನ ವಾರ ಇನ್ನೊಂದಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.